ನಮಸ್ಕಾರ ವೀಕ್ಷಕರೇ. ಯಾವತ್ತಾದರೂ ಸುಮ್ಮನೆ ಕೂತಿರಬೇಕಾದ್ರೆ ನಿಮ್ಮ ತಲೆಯಲ್ಲಿ ಹುಳ ಬಿಟ್ಕೊಂಡಿದ್ರಾ? ನಮ್ಮ ಭೂಮಿ ಹೇಗಿರುತ್ತೆ, ನಮ್ಮ ಭೂಮಿಯಿಂದ ಆಚೆ ಏನಿದೆ, ನಮ್ಮ ಸೌರಮಂಡಲ ಹೇಗಿದೆ, ನಮ್ಮ ಸೌರಮಂಡಲದಲ್ಲಿ ಇರುವಂಥ ಬೇರೆ ಬೇರೆ ಗ್ರಹಗಳಲ್ಲಿ ಏನೇನಿದೆ, ಅದಾದ ನಂತರ ನಮ್ಮ ಸೌರಮಂಡಲದಿಂದ ಆಚೆ ಏನೇನಿದೆ ಅಂತ ನೀವು ತಲೆ ಕೆಡಿಸ್ಕೊಂಡಿದ್ರಾ? ನೀವು ತಲೆ ಕೆಡಿಸ್ಕೊಂಡಿದ್ದೀರೋ ಇಲ್ವೋ ಗೊತ್ತಿಲ್ಲ, ಆದರೆ ನಾಸಾದವರು 1970s ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ತಾರೆ. ಒಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಟಾಪಿಕ್ನ ನಾನು ನಿಮ್ಮ ಜೊತೆ ಇವತ್ತು ಹಂಚ್ಕೋತಾ ಇದ್ದೀನಿ. ಹಾಗೆಯೇ ನಮ್ಮ ಎಲ್ಲ ಕನ್ನಡಿಗರು ಹೆಮ್ಮೆ ಪಡುವಂಥ ಒಂದು ವಿಷಯನೂ ಕೂಡ ನಾನು ಹೇಳ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. 1977ರಲ್ಲಿ ನಾಸಾದವರು ಇದರ ಬಗ್ಗೆ ತಲೆ ಕೆಡಿಸ್ಕೊಂಡು ಏನು ಮಾಡ್ತಾರೆ, 2 ನೌಕೆಗಳನ್ನು ತಯಾರಿಸ್ತಾರೆ. ಅದೇ ವೋಯೇಜರ್ 1 ಮತ್ತು ವೋಯೇಜರ್ 2. ವೋಯೇಜರ್ 2ನ ಆಗಸ್ಟ್ 20ರಂದು 1977 ಲಾಂಚ್ ಮಾಡ್ತಾರೆ. ಹಾಗೆ ವೋಯೇಜರ್ 1ನ ಸೆಪ್ಟೆಂಬರ್ 5 ಅಂದರೆ ಕೆಲವು ವಾರಗಳ ನಂತರ ವೋಯೇಜರ್ 1ನ ಲಾಂಚ್ ಮಾಡ್ತಾರೆ. ಏನಿದು ವೋಯೇಜರ್ 1 ಮತ್ತು ವೋಯೇಜರ್ 2? ಈ ವೋಯೇಜರ್ 1 ಮತ್ತು ವೋಯೇಜರ್ 2 ಇದರ ಮೊದಲ ಮಿಷನ್ ನಮ್ಮ ಸೌರಮಂಡಲನ ಎಕ್ಸ್ಪ್ಲೋರ್ ಮಾಡುವಂಥದ್ದಾಗಿರುತ್ತೆ. ಮತ್ತು ನಮ್ಮಿಂದ ತುಂಬ ದೂರದಲ್ಲಿ ಇರುವಂಥ ಗ್ರಹಗಳು, ಜುಪಿಟರ್ ಅಂದರೆ ಗುರುಗ್ರಹ, ಸ್ಯಾಟರ್ನ್ ಅಂದರೆ ಶನಿ ಗ್ರಹ, ಯೂರೇನಿಯಸ್ ಆ್ಯಂಡ್ ನೆಪ್ಚೂನ್, ಇವು ಎರಡೂ ಕನ್ನಡದಲ್ಲಿ ಏನಂತಾರೆ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡೋಣ. ಈ ಎಲ್ಲ ಗ್ರಹಗಳನ್ನು ಎಕ್ಸ್ಪ್ಲೋರ್ ಮಾಡೋದು ಮತ್ತು ಅಲ್ಲಿರುವಂಥ ಮಾಹಿತಿಗಳನ್ನ ಭೂಮಿಗೆ ಕಳಿಸ್ಕೊಡೋದಾಗಿರುತ್ತೆ. ವೋಯೇಜರ್ 1 1979 ಮೊದಲ ಬಾರಿಗೆ ಜುಪಿಟರನ್ನು ರೀಚ್ ಮಾಡುತ್ತೆ. ರೀಚ್ ಆಗ್ತಿದ್ದಂಗೆ ಈ ವೋಯೇಜರ್ 1 ಅಲ್ಲಿರುವಂಥ ಜುಪಿಟರ್ ಚಿತ್ರನ ತೆಗೆದು ಭೂಮಿಗೆ ಕಳಿಸ್ಕೊಡುತ್ತೆ. ನಾಸಾದವರು ಅದನ್ನು ಚಿತ್ರನ ತೆಗೆದು ನೋಡಿದಾಗ ಅದರಲ್ಲಿ ಆಕ್ಟಿವ್ ವಾಲ್ಕೆನೋ ಇರೋದು ಕಾಣಿಸ್ಕೊಳ್ಳುತ್ತೆ. ಅಂದರೆ ಜ್ವಾಲಾಮುಖಿ ಇನ್ನೂ ಕುದೀತಾ ಇರೋದು ಕಾಣಿಸಿರುತ್ತೆ. ಮತ್ತು ಅಲ್ಲಿ ಮಿಂಚು ಮತ್ತು ಬಿರುಗಾಳಿ ಕೂಡ ಇರೋದು ಕಾಣಿಸ್ಕೊಳ್ಳುತ್ತೆ. ಅದಾದ ನಂತರ ಈ ವೋಯೇಜರ್ 1 ಏನು ಮಾಡುತ್ತೆ ಅಂತಂದರೆ ಸ್ಯಾಟರ್ನ್ ಅಂದರೆ ಶನಿ ಗ್ರಹದ ಕಡೆ ಸಾಗುತ್ತೆ. ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಈ ಸ್ಯಾಟರ್ನ್ ಶನಿ ಗ್ರಹ ತುಂಬ ಡಿಫ್ರೆಂಟ್ ಆಗಿರುವಂಥ ಒಂದು ಗ್ರಹ. ಅದರ ಸುತ್ತ ಒಂದು ಬೆಲ್ಟ್, ರಿಂಗ್ ಥರ ಒಂದು ಬೆಲ್ಟ್ ಕಾಣಿಸುತ್ತೆ. ಸೊ ಆ ಬೆಲ್ಟ್ ಅಥವಾ ಆ ರಿಂಗಿನ ಬಗ್ಗೆ ಎಕ್ಸ್ಪ್ಲೋರ್ ಮಾಡುತ್ತೆ. ಅಲ್ಲಿರುವಂಥ ಇನ್ಫಾರ್ಮೇಷನ್ನ ಕೂಡ ನಮಗೆ ಕಳಿಸ್ಕೊಡುತ್ತೆ. ಅದಾದ ನಂತರ ವೋಯೇಜರ್ 1 ಸೌರಮಂಡಲದಿಂದ ದೂರ ಸಾಗುತ್ತೆ. ಇದರ ಹಿಂದೆನೇ ಬರ್ತಿರುವಂಥ ವೋಯೇಜರ್ 2 ಜುಪಿಟರ್ ಬಗ್ಗೆನೂ ಅಧ್ಯಯನ ಮಾಡುತ್ತೆ, ಈ ಸ್ಯಾಟರ್ನ್ ಬಗ್ಗೆನೂ ಅಧ್ಯಯನ ಮಾಡುತ್ತೆ. ಹಾಗೆಯೇ ಇನ್ನೆರಡು ಗ್ರಹಗಳು ಯುರೇನಿಯಸ್ ಮತ್ತು ನೆಪ್ಚೂನ್, ಈ ಎರಡೂ ಗ್ರಹಗಳ ಬಗ್ಗೆನೂ ಎಕ್ಸ್ಪ್ಲೋರ್ ಮಾಡಿ ಇನ್ಫಾರ್ಮೇಷನ್ನ ನಾಸಾದವರಿಗೆ ಕಳಿಸ್ಕೊಡುತ್ತೆ. ಅದಾದ ನಂತರ ವೋಯೇಜರ್ 2 ಕೂಡ ನಮ್ಮ ಸೌರಮಂಡಲದಿಂದ ದೂರ ಸಾಗ್ತಾ ಹೋಗುತ್ತೆ. ವೋಯೇಜರ್ 1 ಆಲ್ರೆಡಿ ತುಂಬ ದೂರ ಹೋಗಿರೋದ್ರಿಂದ ತನ್ನ ಕ್ಯಾಮ್ರಾವನ್ನು ಭೂಮಿಯತ್ತ ತಿರುಗಿಸಿ ಒಂದು ಸ್ಟನ್ನಿಂಗ್ ಪಿಕ್ಚರ್ನ ತೆಗೆದು ನಾಸಾದವರಿಗೆ ಕಳಿಸ್ಕೊಡುತ್ತೆ. ಆ ಸ್ಟನ್ನಿಂಗ್ ಪಿಕ್ಚರ್ ಹೆಸರೇ ದ ಪೇಲ್ ಬ್ಲೂ ಡಾಟ್ ಅಂತ ಕರೀತಾರೆ. ಸುಮಾರು 6 ಬಿಲಿಯನ್ ಕಿಲೋಮೀಟರ್ ದೂರದಿಂದ ತೆಗೆದಿರುವಂಥ ಈ ಪಿಕ್ಚರ್ ಈ ಆಸ್ಟ್ರೋನಾಟ್ಸ್, ಸೈಂಟಿಸ್ಟ್ಗಳಿಗೆ ತುಂಬ ವಿಸ್ಮಯಕಾರಿ ಅನಿಸುತ್ತೆ. ಆವಾಗ ಅವ್ರು ಹೇಳ್ತಾರೆ, ದ್ಯಾಟ್ಸ್ ಹಿಯರ್, ದ್ಯಾಟ್ಸ್ ಅಸ್, ದ್ಯಾಟ್ಸ್ ಹೋಮ್ ಅಂತ ನಾಸಾದ ಸೈಂಟಿಸ್ಟ್ಗಳು ಎಕ್ಸೈಟ್ಮೆಂಟಲ್ಲಿ ಇದನ್ನು ಹೇಳ್ತಾರೆ. ಅಂದರೆ ದ್ಯಾಟ್ಸ್ ಹಿಯರ್ ಅಂತಂದರೆ ಅದು ಇಲ್ಲಿದೆ, ಅದು ನಾವು, ಅದು ಮನೆ ಅಂತ ಹೇಳ್ತಾರೆ. ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ. ಅಲ್ಲಿಂದ ವೋಯೇಜರ್ 1 ತನಗೆ ಮುಂದೆ ಕೆಲಸ ಮಾಡಲು ಬೇಕಾಗಿರುವಂಥ ಶಕ್ತಿನ ಸ್ಟೋರ್ ಮಾಡ್ಕೊಳ್ಳಿಕ್ಕೋಸ್ಕರ ಇದನ್ನು ಕ್ಯಾಮ್ರಾಗಳನ್ನ ಮತ್ತು ಬೇರೆ ಇನ್ಸ್ಟ್ರೂಮೆಂಟ್ಸ್ಗಳನ್ನ ಆಫ್ ಮಾಡಿ ಮುಂದೆ ಸಾಗ್ತಾ ಹೋಗುತ್ತೆ. 2012ರಲ್ಲಿ ವೋಯೇಜರ್ 1 ಇಂಟರ್ಸ್ಟೆಲ್ಲಾರ್ ಸ್ಪೇಸ್ನ ಎಂಟರ್ ಮಾಡುತ್ತೆ. ಇಂಟರ್ಸ್ಟೆಲ್ಲಾರ್ ಸ್ಪೇಸ್ ಅಂತಂದರೆ ನಮ್ಮ ಸೌರಮಂಡಲದಿಂದ ಸುಮಾರು ತುಂಬ ದೂರ, ಎಲ್ಲಿ ನಮ್ಮ ಸೂರ್ಯನ ಕಿರಣಗಳು ಕೂಡ ರೀಚ್ ಆಗಲ್ಲ, ಅಷ್ಟು ದೂರ ಸಾಗಿರುತ್ತೆ. 2018ರಲ್ಲಿ ವೋಯೇಜರ್ 2 ಕೂಡ ಈ ಇಂಟರ್ಸ್ಟೆಲ್ಲಾರ್ ಸ್ಪೇಸನ್ನು ಎಂಟರ್ ಮಾಡುತ್ತೆ. ಇಷ್ಟೇ ಅಲ್ಲ, ಇನ್ನು ವಿಸ್ಮಯಕಾರಿ ನಿಮಗೆ ವಿಷಯ ಹೇಳೋದಾದರೆ ವೋಯೇಜರ್ 1 ಮತ್ತು ವೋಯೇಜರ್ 2ಗಳ ಬಗ್ಗೆ. ಈ ವೋಯೇಜರ್ 1 ಮತ್ತು ವೋಯೇಜರ್ 2 ಅಲ್ಲಿ ಒಂದು 12 ಇಂಚಿನಷ್ಟು ಗೋಲ್ಡ್ ಪ್ಲೇಟೆಡ್ ಡಿಸ್ಕ್ನ ಇಟ್ಟಿದ್ದಾರೆ. ಆ ಗೋಲ್ಡ್ ಪ್ಲೇಟೆಡ್ ಡಿಸ್ಕಲ್ಲಿ ಹೆಲೋ ಅಂತ ಬರೆದಿರೋದು ಸುಮಾರು 55 ಲ್ಯಾಂಗ್ವೇಜ್ಗಳಲ್ಲಿ ಬರೆದಿರೋವಂಥದ್ದು ಇರುತ್ತೆ. ಅದರಲ್ಲಿ ನಮ್ಮ ಕನ್ನಡದ ಭಾಷೆ ಕೂಡ ಇದೆ. ಹೆಮ್ಮೆ ಅನ್ನಿಸ್ತಿದೆಯಲ್ವಾ? ಅದಾದ ನಂತರ ಇದರ ಜೊತೆಗೆ ಭೂಮಿಯ ಚಿತ್ರಗಳು,
ಭೂಮಿಯಲ್ಲಿ ಇರುವಂಥ ಈ ನೇಚರ್ ಚಿತ್ರಗಳು ಮತ್ತೆ ಶಬ್ದಗಳು ಮತ್ತೆ ಮಗು ಅಳುತ್ತಿರೋ ಶಬ್ದಗಳನ್ನು ಕೂಡ ಇದರಲ್ಲಿ ಸ್ಟೋರ್ ಮಾಡಿ ಕಳಿಸಲಾಗಿದೆ. ನಾಸಾ ಸೈಂಟಿಸ್ಟ್ಗಳ ವಿಚಾರ ಏನು ಅಂತಂದರೆ, ನಮ್ಮ ಭೂಮಿ ಥರನೇ ಅಥವಾ ನಮ್ಮ ಸೌರಮಂಡಲ ಥರನೇ ಬೇರೆ ಎಲ್ಲೋ ಇನ್ನೊಂದು ಕಡೆ ಇರ್ಬೋದು, ಅಲ್ಲೂ ನಮ್ಮ ಥರ ಜೀವಿಗಳು ಇರ್ಬೋದು. ಅವರಿಗೆ ಇದು ರೀಚ್ ಆದರೆ ಅವರು ನಮ್ಮ ಭೂಮಿಯ ಬಗ್ಗೆ ತಿಳ್ಕೊಳ್ಳಿ ಅಥವಾ ಇಲ್ಲಿಯ ಕಲ್ಚರ್ ಬಗ್ಗೆ ಏನೇನಿದೆ ಅದರಲ್ಲಿ ಸ್ಟೋರ್ ಮಾಡಿರುವಂಥದ್ದು ಎಲ್ಲದರ ಬಗ್ಗೆ ಅವರಿಗೆ ಗೊತ್ತಾಗಲಿ ಅಂತ ಅದರಲ್ಲಿ ಸ್ಟೋರ್ ಮಾಡಿದ್ದಾರೆ. ವಿಸ್ಮಯ ಅಲ್ವಾ? ಈ ವೋಯೇಜರ್ 1 ಮತ್ತು ವೋಯೇಜರ್ 2 ಸುಮಾರು 2030 ಸೈಲೆಂಟ್ ಆಗಲಿವೆ ಅಂತಂದರೆ ಎನರ್ಜಿ ಏನಿದೆ ಅದು ಕಡಿಮೆ ಆಗಲಿದೆ. ಅಲ್ಲಿಂದ ನಮ್ಮ ಭೂಮಿಗೆ ಸಿಗ್ನಲ್ ಕಳಿಸಿಕೊಡಲು ಸಾಧ್ಯವಾಗುವುದಿಲ್ಲ. ಈಗಾಗಲೇ ವೋಯೇಜರ್ 1 ಮತ್ತು 2 ನಮ್ಮ ಭೂಮಿಗೆ ಸಿಗ್ನಲ್ ಕಳಿಸ್ಲಿಕ್ಕೆ ಸುಮಾರು 22 ಗಂಟೆಗಳ ಟೈಮ್ ತಗೋತಾ ಇದೆ ನಮ್ಮ ಭೂಮಿಗೆ ರೀಚ್ ಆಗಲಿಕ್ಕೆ. 2030 ಕಂಪ್ಲೀಟ್ ಆಗಷ್ಟೊತ್ತಿಗೆ ಈ ವೋಯೇಜರ್ 1 ಮತ್ತು ವೋಯೇಜರ್ 2 ನಮ್ಮ ಭೂಮಿಗೆ ಸಿಗ್ನಲ್ ಕಳಿಸ್ಕೊಡೋದಕ್ಕೆ ಆಗೋದಿಲ್ಲ. ಆದರೆ ಕೆಲಸ ಅಲ್ಲಿಗೆ ನಿಲ್ಲುವುದಿಲ್ಲ. ಈ ವೋಯೇಜರ್ 1 ಮತ್ತು ವೋಯೇಜರ್ 2 ಹಾಗೆ ಸಾಗ್ತಾನೆ ಇರ್ತವೆ, ಎಲ್ಲೋ ಒಂದು ದಿಕ್ಕಿಗೆ ಹೋಗ್ತಾನೆ ಇರ್ತವೆ, ಯಾರೋ ಒಬ್ಬರ ಕೈಗೆ ಸಿಗ್ತವೆ ಅಂತಲೇ ಈ ನಾಸಾ ಅವರು ಸೈಂಟಿಸ್ಟ್ಗಳು ನಂಬಿರುವಂಥದ್ದು. ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇಂಟ್ರೆಸ್ಟಿಂಗ್ ಸುದ್ದಿಗಳು ಅಥವಾ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನಿಮ್ಮೊಂದಿಗೆ ನಾನು ಹಂಚ್ಕೊಳ್ತಾ ಇರ್ತೀನಿ.